ಭಾರತೀಯ ಸೇನೆಗೆ ಇದೀಗ ಆನೆ ಬಲ ಬರ್ತಾ ಇದೆ. ಯಾವ ರೀತಿ ಅಂತ ನೋಡೋದಾದ್ರೆ ಭಾರತದ ಪ್ರಧಾನಿಯವರು ಹಿಂದಿನ ವರ್ಷ ಈ ಯುಎಸ್ಗೆ ಹೋದಾಗ ಒಂದು ಪ್ರಸ್ತಾಪವನ್ನ ಇಟ್ಟಿರ್ತಾರೆ, ಒಂದು ಮನವಿಯನ್ನ ಮಾಡ್ಕೊಂಡಿರ್ತಾರೆ. ನಮಗೆ MQ-9B ಡ್ರೋನ್ಗಳು ಬೇಕು, ಸರಿಸುಮಾರು 31 ಡ್ರೋನ್ಗಳು ನಮಗೆ ಬೇಕಾಗಿವೆ ಅಂತ ಹೇಳಿ ಒಂದು ಪ್ರಸ್ತಾಪನೆಯನ್ನ ಇಟ್ಟಿರ್ತಾರೆ. ಅದನ್ನ ಇದೀಗ US ಅನುಮೋದಿಸಿದೆ. ಈ MQ-9B ಡ್ರೋನ್ಗಳ ವಿಶೇಷತೆ ಏನು ಅಂತ ಅಂದ್ರೆ ಇವು ತುಂಬಾನೇ ಆಕ್ರಮಣಕಾರಿ ಅಂತ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಅಪೋಸಿಟ್ ಅಲ್ಲಿ ಯಾರು ಇರ್ತಾರೆ, ನಮ್ಮ ವಿರೋಧಿ ದೇಶದವರು ಅಥವಾ ನಮ್ಮ ವಿರೋಧಿಗಳು ಅಂತ ಯಾರು ಇರ್ತಾರೆ ಅವರನ್ನ ಮಟ್ಟ ಹಾಕೋದಕ್ಕೆ ತುಂಬಾ ಸಹಾಯವಾಗುತ್ತೆ. ತುಂಬಾ ಹೈಲಿ ಟೆಕ್ನಿಕಲ್ ಡ್ರೋನ್ಗಳಿವು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಆ ಡ್ರೋನ್ಗಳು ಯಾವ ರೀತಿ ವಿಶೇಷತೆಗಳನ್ನ ಹೊಂದಿದೆ, ಆ ಡ್ರೋನ್ಗಳ ಖರೀದಿಗೆ ಸರ್ಕಾರ ಖರ್ಚು ಮಾಡೋದಕ್ಕೆ ತಯಾರಾದಂತಹ ಮೊತ್ತ ಎಷ್ಟು, ಈ ಡ್ರೋನ್ಗಳ ಜೊತೆಗೆ ಮತ್ತೆ ಏನೆಲ್ಲ ಖರೀದಿಗಳನ್ನ ಮಾಡಲಾಗ್ತಾ ಇದೆ, ಯಾವಾಗ ಇವುಗಳು ಬಂದು ನಮಗೆ ತಲುಪುತ್ತೆ, ಇದರಿಂದ ನಮ್ಮ ಸೇನೆಯ ಯಾವ ಭಾಗಕ್ಕೆ ಸಹಾಯ ಆಗುತ್ತೆ ನೋಡೋಣ. ಭಾರತಕ್ಕೆ 31 MQ-9B ಡ್ರೋನ್ ಹಾಗೂ ಸಂಬಂಧಿತ ಮಿಲಿಟರಿ ಉಪಕರಣಗಳನ್ನ ಮಾರಾಟ ಮಾಡಲು ಅಮೆರಿಕ ಅನುಮೋದಿಸಿದೆ. ಯುಎಸ್ ರಕ್ಷಣಾ ಸಚಿವಾಲಯದ ಭದ್ರತಾ ಸಹಕಾರ ಏಜೆನ್ಸಿಯು ಸಂಭವನೀಯ ಉಪಕರಣಗಳ ಮಾರಾಟದ ಕುರಿತು ಅಮೆರಿಕ ಸಂಸತ್ತಿಗೆ ಸರ್ಕಾರ ತಿಳಿಸಿದೆ. ಕಳೆದ ವರ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಂಡಿದ್ದ ವೇಳೆ ಭಾರತ 31 MQ-9B ಸಿ ಗಾರ್ಡಿಯನ್ ಡ್ರೋನ್ಗಳನ್ನ ಖರೀದಿಸಲು ಪ್ರಸ್ತಾಪಿಸಲಾಗಿತ್ತು. ಭಾರತ ಖರೀದಿಸಲಿರುವ 31 ಡ್ರೋನ್ಗಳನ್ನ ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಬಳಸಲಿದ್ದು ಇದರ ಅಂದಾಜು ವೆಚ್ಚ $3.99 ಶತಕೋಟಿ ನಷ್ಟು ಆಗಲಿದೆ. ಭಾರತ ಸರ್ಕಾರವು 31 MQ-9B ಸಿ ಗಾರ್ಡಿಯನ್ ಡ್ರೋನ್ ಖರೀದಿಸುವ ವಿನಂತಿಸಿದೆ. ಇದರೊಂದಿಗೆ 161 ಎಂಬೆಡೆಡ್ ಗ್ಲೋಬಲ್ ಪೊಸಿಷನಿಂಗ್ ಮತ್ತು ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್, 35 L3RIO ಗ್ರಾಂಡೆ ಕಮ್ಯುನಿಕೇಶನ್ಸ್ ಇಂಟೆಲಿಜೆನ್ಸ್ ಸೆನ್ಸರ್ ಸೂಟ್ಸ್, 170 AGM-114R ಹೆಲ್ಕೈರ್ ಕ್ಷಿಪಣಿಗಳು ಮತ್ತು 16 M36E9 ಹೆಲ್ಟೈರ್ ಕ್ಯಾಪ್ಟಿವ್ ಏರ್ ಟ್ರೈನಿಂಗ್ ಕ್ಷಿಪಣಿಗಳು ಅಂದ್ರೆ CATM ಲೈವ್ ಫ್ಯೂಸ್ ಜೊತೆಗೆ 310 ZBU-39B ಲೇಸರ್ ಸಣ್ಣ ವ್ಯಾಸದ ಬಾಂಬ್ಗಳು ಜೊತೆಗೆ ಇನ್ನುಳಿದ ಬಿಡಿ ಭಾಗಗಳು ಸೇರಿದಂತೆ ಹಲವು ದುರಸ್ತಿ ಉಪಕರಣಗಳನ್ನ ಖರೀದಿಸಲು ಮುಂದಾಗಿದೆ. ಇದಕ್ಕೆ ಸರಿಸುಮಾರು $3.99 ಶತಕೋಟಿ ವೆಚ್ಚ ತಗುಲಿದೆ ಎಂದು ಅಂದಾಜಿಸಲಾಗಿದೆ. ಈ ಉದ್ದೇಶಿತ ಮಾರಾಟವು US ಹಾಗೂ ಭಾರತೀಯ ಕಾರ್ಯತಂತ್ರದ ಸಂಬಂಧವನ್ನ ಬಲಪಡಿಸಲು ಸಹಾಯಕವಾಗಲಿದೆ ಹಾಗೂ ರಾಜಕೀಯ ಸ್ಥಿರತೆ ಕಾಯ್ದುಕೊಳ್ಳಬಹುದಾಗಿದೆ. ಇನ್ನು ಯುನೈಟೆಡ್ ಸ್ಟೇಟ್ಸ್ ವಿದೇಶಾಂಗ ನೀತಿ ಮತ್ತು ರಾಷ್ಟ್ರೀಯ ಭದ್ರತಾ ಉದ್ದೇಶಗಳನ್ನ ಬೆಂಬಲಿಸುತ್ತದೆ ಎಂದು ಮೂಲಗಳು ತಿಳಿಸಿವೆ. ಆಕ್ರಮಣಕಾರಿ ಡ್ರೋನ್ ವಿಶೇಷತೆಗಳೇನು ಅಂತ ನೋಡೋದಾದ್ರೆ ಆಕ್ರಮಣಕಾರಿ ಕಾರ್ಯಾಚರಣೆಗೆ ಈ ಡ್ರೋನ್ ಹೆಸರು ವಾಸಿಯಾಗಿದೆ. ಲೇಸರ್ ನಿರ್ದೇಶಿತ 4 ಹೆಲ್ಟೈರ್ ಕ್ಷಿಪಣಿಗಳು ಮತ್ತು 450 kg ಬಾಂಬ್ಗಳನ್ನು ಸಹ ಸಾಗಿಸಬಹುದು. ಇದು ಭಾರತ ಮತ್ತು ಚೀನಾದ ಗಡಿ ರೇಖೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಜೊತೆಗೆ ಹಿಂದೂ ಮಹಾಸಾಗರ ಪ್ರದೇಶಗಳಲ್ಲಿ ಇದು ಸಮರ್ಥವಾಗಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಹೊಂದಿದೆ. ಶತ್ರು ಸೇನೆಗಳ ಅಕ್ರಮವಾದ ಬಗ್ಗೆ ಎಚ್ಚರಿಸುತ್ತದೆ. ಸತತ 40 ಗಂಟೆ ಹಾರಾಡುವ ಸಾಮರ್ಥ್ಯ ಹೊಂದಿದೆ. ಭಾರತಕ್ಕೆ ಏನು ಪ್ರಯೋಜನ ಅಂತ ನೋಡೋದಾದ್ರೆ MQ-9B ಡ್ರೋನ್ ಖರೀದಿಯಿಂದ ಭಾರತ ತನ್ನ ಸಾಮರ್ಥ್ಯವನ್ನ ಸುಧಾರಿಸಿಕೊಳ್ಳಲಿದೆ. ಸಮುದ್ರ ಮಾರ್ಗಗಳಲ್ಲಿ ಮಾನವರಹಿತ ಗಸ್ತು ಸಕ್ರಿಯಗೊಳಿಸುತ್ತದೆ. ಮಿಲಿಟರಿ ವ್ಯವಸ್ಥೆಯಲ್ಲಿ ಮತ್ತಷ್ಟು ಆಧುನಿಕತೆ ತರಲಿದೆ. ಸಶಸ್ತ್ರ ಪಡೆಗಳ ಬಲ ಮತ್ತಷ್ಟು ಹೆಚ್ಚಾಗಲಿದೆ. ಭಾರತೀಯ ನೌಕಾಪಡೆಯು 2020ರಲ್ಲಿ ಹಿಂದೂ ಮಹಾಸಾಗರದ ಕಣ್ಗಾವಲು ಕಾರ್ಯಾಚರಣೆಗಳನ್ನ ಕೈಗೊಳ್ಳಲು ಯತ್ನಿಸಿದೆ. 2 MQ-9B ಸಿ ಗಾರ್ಡಿಯನ್ ಡ್ರೋನ್ಗಳನ್ನ 1 ವರ್ಷಕ್ಕೆ ಗುತ್ತಿಗೆಗೆ ತೆಗೆದುಕೊಂಡಿತ್ತು. ನಂತರ ಗುತ್ತಿಗೆ ಅವಧಿಯನ್ನ ವಿಸ್ತರಿಸಲಾಯಿತು. MQ-9B ಡ್ರೋನ್ಗಳಲ್ಲಿ 2 ರೂಪಾಂತರಗಳಿವೆ. ಇನ್ನು ಸಿ ಗಾರ್ಡಿಯನ್ ಮತ್ತು ಸೈ ಗಾರ್ಡಿಯನ್ ಇವು ಯುಎಸ್ನ ಜನರಲ್ ಅಟಾಮಿಕ್ಸ್ ಏರೋನಾಟಿಕಲ್ ಸಂಸ್ಥೆಯು ಈ ಡ್ರೋನ್ಗಳನ್ನ ತಯಾರಿಸಿದೆ.